ಇದು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮದ್ದೂರು. ಇಲ್ಲಿ ಹಿಂದೆ ಹೊಳೆ ಇದೆ, ಶಿಂಷಾ ನದಿ. ಅಲ್ಲಿವರೆಗೂ ಹೋಗೋಕ್ಕೆ ಏನು ಚೆನ್ನಾಗಿಲ್ಲ ದಾರಿ. ದೇವಸ್ಥಾನ ಎಂಟ್ರೆನ್ಸು. ಇದು ಮಧ್ವವನ ಅಂತೆ. ಇದು ನಾಗರಕಟ್ಟೆ. ದೇವಸ್ಥಾನದ ಇತಿಹಾಸ ಹೇಳ್ತೀರಾ ಸರ್? ಇದು 550 ವರ್ಷ ಹಳೆಯ ದೇವಸ್ಥಾನ. ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ಶ್ರೀಪಾದರಾಜರು ಮತ್ತು ವ್ಯಾಸರಾಜರು ದೇಶ ಉದ್ದಗಲಕ್ಕೆ 732 ಆಂಜನೇಯ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಇದು ಒಂದು ಕೂಡ. ಈ ಆಂಜನೇಯ ಸ್ವಾಮಿ 3 ಅವತಾರದಲ್ಲಿ ನೋಡ್ಬೋದು. ಹನುಮ, ಭೀಮ, ಮಧ್ವ 3 ಅವತಾರ. ನೀವು ನೋಡ್ತಾ ಇರೋದು ಹನುಮನ ಅವತಾರ. ಕೈಯಲ್ಲಿ ಗದೆ ಬದ್ಧ ಸೌಗಂಧಿಕ ಪುಷ್ಪ ಹಿಡಿದಿದ್ದಾರೆ, ಅದು ಭೀಮನ ಅವತಾರ. ಅಲ್ಲಿ ಮೇಲ್ಭಾಗದಲ್ಲಿ 2 ಬೆರಳು ಉದ್ದ ಇದೆ, ಅದು ಮಧ್ವಾವತಾರ. ಮೇಲ್ಭಾಗದಲ್ಲಿ ಸೂರ್ಯ ಚಂದ್ರ ಕಾಣಬಹುದು, ಅದು ಶ್ರೀಪಾದರಾಜರ ಪ್ರತಿಷ್ಠಾಪನೆಯ ಸಂಕೇತ. ಬಾಲದ ತುದಿಯಲ್ಲಿ ಗಂಟೆ ಇದೆ, ವ್ಯಾಸರಾಜರ ಪ್ರತಿಷ್ಠಾಪನೆಯ ಸಂಕೇತ. ನೀವು ಕೆಲವು ಆಂಜನೇಯ ದೇವಸ್ಥಾನಗಳಿಗೆ ಹೋಗಿರ್ತೀರ, ದಕ್ಷಿಣಾಭಿಮುಖವಾಗಿರುತ್ತೆ, ಇದು ಉತ್ತರಾಭಿಮುಖವಾಗಿದೆ. ಶಿಖೆ ಜಡೆ ಇದೆ ಆಂಜನೇಯ ಸ್ವಾಮಿ. 12 ರಿಂದ 15 ವರ್ಷದಿಂದ ಈಚೆಗೆ ಆ ಮುಖದ ಭಾಗ 1/4 ಇಂಚು ಬೆಳೀತಾ ಬರ್ತಾ ಇದೆ. ಆ ಗಂಧಾಕ್ಷತೆ, ತಲೆ ಮೇಲೆ ತುಳಸಿದಳ ಹೂವು ಇಡಕ್ಕಾಗ್ತಾ ಇರಲಿಲ್ಲ, ಇವಾಗ ಪೂರ್ಣ ಪ್ರಮಾಣದಲ್ಲಿ ಇಡಕ್ಕಾಗ್ತಾ ಇದೆ. ರಾತ್ರಿ ಬಾಗಿಲಾಕಿರೋ ಸಮಯದಲ್ಲಿ ಗಂಟೆ, ಜಾಗಟೆ, ನಗಾರಿ ಶಬ್ದ ಕೇಳಿ ಬಂದಿದೆ. ದೇವಾನುದೇವತೆಗಳು ಬಂದು ಇಲ್ಲಿ ಪೂಜೆ ಮಾಡಿ ಹೋಗ್ತಾರೆ, ದೈವಶಕ್ತಿ ಇದೆ ಅಂತ ನಂಬಿದ್ದಾರೆ. ಈ ದೇವಸ್ಥಾನದ ವಿಶೇಷ, ಇಲ್ಲಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ 25 ಪೈಸೆ ಇದೆ, ತಗೊಳ್ಳಿ ಒಂದು. ಅದ್ರ ಜೊತೆ ನಿಮ್ಮದೊಂದು ಕಾಯಿನ್ನು, ನೋಟು ಇಟ್ಕೊಳ್ಳಿ. ನಿಮ್ಮ ಕೋರಿಕೆ ಏನಾದ್ರು ಇದ್ದರೆ, ಆರೋಗ್ಯ, ಮಕ್ಕಳ ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಮದುವೆ, ಸಂತಾನ, ಹಣಕಾಸಿನ ತೊಂದರೆ ಏನೇ ಇದ್ದರೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ಅದು ನೆರವೇರಿದ್ರೆ ಬಂದು ಕೈಯಲ್ಲಾದ ಸೇವೆ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡಿ. ಇಲ್ಲಿ ಬೌಲ್ ಇಟ್ಟಿದ್ದೀವಿ, ಆ ಬೌಲಲ್ಲಿ ಹಾಕಿದ್ರೆ ದೇವರು ಪಾದದ ಹತ್ರ ಹಾಕ್ತೇವೆ. ನೀವೇನು ಅಂದ್ಕೊಂಡು ಹೋದ್ರೂ ಅದು ಖಂಡಿತ ನೆರವೇರುತ್ತೆ. ಪ್ರತಿನಿತ್ಯ ಜೇನುತುಪ್ಪ ಅಭಿಷೇಕ ವಿಶೇಷ. ಶನಿವಾರ, ಭಾನುವಾರ, ಮಂಗಳವಾರ, ಗೋರ್ಮೆಂಟ್ ರಜಾ ದಿನಗಳಲ್ಲಿ, ಅಮಾವಾಸ್ಯೆ, ಹುಣ್ಣಿಮೆ ದಿನದಲ್ಲಿ ವಿಶೇಷ ಅಭಿಷೇಕ, ಅಲಂಕಾರ. ಬಂಧು ಜನಕ್ಕೆ ಪ್ರತಿನಿತ್ಯ ಮಹಾಮಂಗಳಾರತಿಯ ಪ್ರಸಾದ ವಿನಿಯೋಗ ಇರುತ್ತೆ. ಸೇವೆಗಳಿಗೆ ಯಾರಾದರೂ ಬರೆಸೋರು ಬರೆಸ್ಬೋದು. ನಾಳೆ ಶನಿವಾರಕ್ಕೆ ಈ ಸೇವೆಗಳಿಗೆ ಇಂತಿಷ್ಟೇ ಅಂತ ಏನಾದ್ರು ಚಾರ್ಜಸ್? ಒಂದು ದಿನದ ಮಧು ಅಭಿಷೇಕಕ್ಕೆ 450, 48 ದಿನ ಮಂಡಲ ಮಧು ಅಭಿಷೇಕಕ್ಕೆ 1500, ಪಂಚಾಮೃತ ಅಭಿಷೇಕಕ್ಕೆ 750. ಅಥವಾ ಬಂಧು ಜನಕ್ಕೆ ಪ್ರಸಾದ ವಿನಿಯೋಗ ಆಗುತ್ತೆ, ಅದಕ್ಕೆ ನೀವು ಶಕ್ತಿಯ ಅನುಸಾರ ಎಷ್ಟಾದರೂ ಕೊಡ್ಬೋದು ಪ್ರಸಾದ ವಿನಿಯೋಗ ಸೇವೆಗೆ. ಸಹಾಯ ಪ್ರಧಾನ ಅರ್ಚಕರಾಗಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ತಾವು? ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀನಿ. 15 ವರ್ಷ ಒಂದು ಸೇವೆ ಮಾಡ್ತಾ ಇದ್ದೀನಿ ಬೇಕಾಗಿ. ಅಂದರೆ ಇಲ್ಲಿ ದೇವಸ್ಥಾನದ ಕೈಂಕರ್ಯಗಳನ್ನೆಲ್ಲ ತಮ್ಮ ಒಂದು ಇನ್ಚಾರ್ಜಲ್ಲೇ ನಡೆಯುತ್ತೆ? ಹೌದು, ಪ್ರಧಾನ ಅರ್ಚಕರು ಪರಿಪಾಚಾರರು. ಇದ್ರ ಪಕ್ಷದಲ್ಲಿ ನಮ್ಮದು ನೀವು ಪೂರ್ತಿ ನೋಡ್ಕೊಳ್ತಾ ಇರ್ತೀರ. ಇಲ್ಲಿ ಎಲ್ಲ ಭಕ್ತಾದಿಗಳು ತುಂಬ ಜನ ಬರ್ತಾರೆ ಅನ್ಸುತ್ತೆ. ಶನಿವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ
ಶ್ರಾವಣ ಮಾಸ ನೆಕ್ಸ್ಟು ಅಂತ ವಿಶೇಷ ದಿನಗಳಲ್ಲಿ 4 ಶನಿವಾರ ತುಂಬ ವಿಶೇಷ ಬರ್ತಾರೆ. ಭಕ್ತಾದಿಗಳು ಪ್ರಾರ್ಥನೆ ಮಾಡ್ಕೊಳ್ಳೋದು ವಿಶೇಷ. ಇಲ್ಲಿ ಒಂದು 4 ಕಡೆ ಕೊಟ್ಟಿವಿ ದೇವಸ್ಥಾನ ಕಡೆಯಿಂದ. 4 ಕಡೆ ಜೊತೆಗೆ ಭಕ್ತಾದಿಗಳು ತಮ್ಮದೇ ಆದ ಒಂದು ದುಡ್ಡನ್ನು ಕೊಟ್ಟರೆ ಪ್ರಾರ್ಥನೆ ಮಾಡಿಕೊಂಡು ಅದು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡ್ತೀವಿ ಅಂತ ಸಾವಿರಾರು ನಿದರ್ಶನ ಇವೆ. ಕೆಲವು ವಿದ್ಯೆ ಇಲ್ಲದೆ ಇರೋದು, ಮಕ್ಕಳಿಗೆ ಸಂತಾನ ಭಾಗ್ಯ ಇಲ್ಲದೆ ಇರೋದು, ಕೋಟು ವ್ಯಾಜ್ಯ, ಇಂಥ ಕಾಯಿಲೆ, ಇಂಥ ಸುಮಾರೆಲ್ಲ ವಾಸಿಯಾಗಿರುವಂಥದ್ದು, ಒಳ್ಳೆಯದಾಗಿರುವಂಥ ಸಾವಿರಾರು ನಿದರ್ಶನ ಇದೆ. ಹೀಗೆ ಭಕ್ತಾದಿಗಳು ಬಾಯಿಂದ ಬಾಯಿಗೆ, ಈಗ ನೀವು ಯಾರೋ ಬಂದಿರ್ತೀರಿ, ಇಲ್ಲಿ ಬಂದಿರ್ತೀರಿ ದೇವಸ್ಥಾನಕ್ಕೆ, ಒಳ್ಳೆಯದಾಗಿರ್ತದೆ. ನೀವೊಂದು 10 ಜನಕ್ಕೆ ಹೇಳಿರ್ತೀವಿ, 10, 100, 100,000 ಹೀಗೆ ಆಗಿದೆ. ನಮ್ಮ ಉದ್ದೇಶ ಈ ಚಾನಲ್ ನಡೆಸ್ತಾ ಇರೋದು ಅದೇ ಉದ್ದೇಶನೇ. ನಮ್ಮ ಸನಾತನ ಧರ್ಮದ ಯಾವ ದೇವಾಲಯಗಳಿದ್ದಾವೆ ಈಗಾಗಲೇ ಆಲ್ರೆಡಿ ಒಂದು ಆಂಜನೇಯ ಸ್ವಾಮಿಗಳು ಯಲಹಂಕದಲ್ಲಿರೋ ಸುತ್ತಮುತ್ತ ಎಲ್ಲ ದೇವಸ್ಥಾನಗಳು ಇದು ಮಾಡಿದ್ವಿ. ಮತ್ತು ಸಂತೆಬಿಂದು ಆಂಜನೇಯ ಸ್ವಾಮಿ ಅದನ್ನು ವ್ಯಾಸರಾಯರು ಸ್ಥಾಪನೆ ಮಾಡಿದ್ರು. ಧರ್ಮೇಜರಾಯರು ಮಾಡಿದ್ದು, ನಂತರ ವ್ಯಾಸರಾಯರು ಅದನ್ನು ಮಾಡಿದ್ದಾರೆ. ನನ್ನ ಹೆಸರು ರಾಜಣ್ಣ ಅಂತ, ನಮ್ಮ ಮಗ ಅವಿನಾಶ್ ಅಂತ, ಅವನೇ ಚಾನಲ್ ನಡೆಸ್ತಾ ಇರೋದು. ಇಲ್ಲಿ ಕೇಳ್ಕೊಟ್ವಿ, ಅಂದರೆ ಇಲ್ಲಿ ಕರೋನಾ ಮುಂಚೆ ಬಂದಿದ್ವಿ, ಅಂದರೆ ಅವಾಗ ಸುಮ್ಮನೆ ಬಂದು ಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿ ಆಶೀರ್ವಾದ ತೊಗೊಂಡು ಹೋಗಿದ್ವಿ. ಕಡೆಗೆ ನಮಗೆ ಸಮಸ್ಯೆ ಇತ್ತು, ಸಮಸ್ಯೆಯಲ್ಲಿ ಪರಿಹಾರ ಆಗುತ್ತೆ ಅಂತ ಕೇಳಿದ್ದಕ್ಕೆ ಸ್ವಾಮಿ ಹತ್ರ ಕೇಳಿಕೊಂಡು ಹಾಗೆ ಸ್ವಾಮಿ ಇದನ್ನು ಚಿತ್ರೀಕರಣ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂತೇಳಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಕರೋನಾ ಅಂತ ಒಂದು ಮಹಾಮಾರಿ ದೇಶದಿಂದ ತೊಲಗಬೇಕು, ಪ್ರಪಂಚದಿಂದ ತೊಲಗಬೇಕು. ಅದಕ್ಕೆ ಭಗವಂತ ಒಂದೇ ದೀಪ.